ರೆಸಿಪಿ ಗೈಸ್ ಎಲ್ಲ ಹಂಡಿಕ್ತಾಳೆ ನಮ್ಮಪ್ಪ ಅಮ್ಮ. ನಮ್ಮಣ್ಣ ಚಿಕನ್ ಕುದಿನ ಹಾಗೂ ಬಿರಿಯಾನಿ ಮಾಡೋನಿ. ನಮ್ಮಪ್ಪ ಎಲ್ಲ ಅವ್ರು ಕ್ಯಾಮ್ರಾ ಹಿಡಿದ್ರೆ ಮಾತಾಡಲ್ಲ, ಕ್ಯಾಮ್ರಾ ಇಲ್ಲ ಅಂದಾಗ ಮಾತಾಡ್ತಾರ ಅವ್ರು. ಲಿಯಾ ಹೆಂಗಿತ್ತು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವಾಗ ಎದ್ದಿದ್ದೀನಿ ಸಂಡೇ ಆಗಿರೋದ್ರಿಂದ. ಇಲ್ಲಿ ಪಕ್ಕದಲ್ಲಿ ನಾಟಕ ಬೇರೆ ಪ್ರಾಕ್ಟೀಸ್ ಮಾಡ್ತಾರೆ ಬೆಳಗ್ಗೆಯಿಂದ. ಯಪ್ಪ, ಒಂದು 7 ಗಂಟೆಗೆ ಸ್ಟಾರ್ಟ್ ಮಾಡಿರ್ಬೇಕು ಅನಿಸುತ್ತೆ. ಬಿಸಿಲು ಕಾಯಿಸೋದು ರೀತಿ ನೋಡಿ ಕಾಯಿಸೋದು. ಈ ಥರ ಎಲ್ಲ ಮನೆಯಲ್ಲಿ ಆಟ ಆಡಬೇಕು. ಮನೇಲಿ ಮಕ್ಕಳು ಇರಬೇಕು ನೋಡಿ ಗೈಸ್. ಫೈನಲಿ ಅಲ್ಲಿಂದ ಇಲ್ಲಿ ಉಳ್ಕೊಂಡೇ ಬಂದ್ಬಿಟ್ಲು. ಇವಾಗ ಏನಾಗೈತೆ ಸಿ ಬಿ ನಿಂಗೆ? ಹುಚ್ಚಿ ಆಗ್ಬಿಟ್ಟವಳೆ ಗೈಸ್, ಇವಳು ಹುಚ್ಚಿ ಆಗ್ಬಿಟ್ಟವಳೆ. ಫೇವ್ರೆಟ್ ಸಾಂಗ್ ಗೈಸ್ ಇದು. ಲವ್ ಸ್ಟೋರಿ ಆಫ್ ಶ್ರೀಲೀಲಾ ತಾನೇ ಇದು? ಮತ್ತು ಕೃಷ್ಣ ಆ್ಯಂಡ್ ಲೀಲಾ ಲವ್ ಸ್ಟೋರಿ. ಕಾಟನ್ ಮತ್ತು ಡೆಟಾಲ್ ತೊಗೊಂಡು ಹೋಗ್ತಾ ಇದ್ದೀನಿ. ನೆನ್ನೆ ವ್ಲಾಗಲ್ಲಿ ನಾನು ತೋರಿಸಿರೋ ಥರ ಅದೇ ಗುಂಡಣ್ಣ ಅಂತ ತೋರಿಸಿದ್ನಲ್ಲ, ಆ ಪಪ್ಪಿಗೆ ಕಾಲ ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗ್ಬಿಟ್ಟು ಯಾರೋ. ನಾನು ಹೇಳೋದೇನು ಗೊತ್ತಾ, ಪ್ಲೀಸ್ ಡ್ರೈವ್ ಸ್ಲೋಲಿ ಡಾಸ್, ಪ್ಲೀಸ್ ದಯವಿಟ್ಟು ಸ್ಲೋ ಆಗಿ ಡ್ರೈವ್ ಮಾಡಿ. ಚಿಕ್ಕ ಚಿಕ್ಕ ನಾಯಿ ಮರಿಗಳಿರ್ತವೆ. ನಿನ್ನೆ ಒಂದು ನಾಯಿ ಮರಿ ಸತ್ತು ಹೋಯಿತು, ನನಗೆ ಗೊತ್ತೇ ಇಲ್ಲ. ಇವತ್ತು ಮಾರ್ನಿಂಗ್ ಒಂದು ಅಂಕಲ್ ಹೇಳಿದ್ರು ಸತ್ತೋಯ್ತು, ತೊಗೊಂಡೋಗಿ ಊಟ ಹಾಕಿದ್ವಿ ಅಲ್ಲಿ ಅಂತ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಎಲ್ಲ ಆಗ್ಬಿಟ್ಟು. ಹೆಂಗೋ ನೋಡ್ರಿಡಮ್ಮ, ಇಷ್ಟೊತ್ತಕ್ಕೆ ಹುಡ್ಕಿದ್ದೀನಿ ಗೈಸ್. ಅದು ನಾಯಿ ಮರಿ ಎಲ್ಲೂ ಸಿಗ್ತಾನೇ ಇಲ್ಲ. ಪಾಪ ಫುಲ್ಲು ಒಂದು ಬೆರಳೆ ಕಟ್ಟಾಗ್ಬಿಟ್ಟೈತೆ, ಆ ಥರ ಅದು. ನಿನ್ನೆ ಟರ್ಮರಿಕ್ ಹಾಕಿದ್ದೀನಿ ಗಾಯ ಡ್ರೈ ಆಗಲಿ ಅಂತ. ಇವಾಗ ಡೆಟಾಲಲ್ಲಿ ಅದು ಕ್ಲೀನ್ ಮಾಡಿಬಿಟ್ಟು ಹಾಕೋಣ. ಎಲ್ಲೂ ಕಾಣಿಸ್ತಾ ಇಲ್ಲ. ಅಂಕಲ್, ಅದು ಕಪ್ಪುದು ನಾಯಿ ಮರಿ ಏನಾಯ್ತು? ಚಿಕ್ಕದು ಸಣ್ಣ ಮರಿ. ಹಾಂ ಅಲ್ಲವಾ? ನೆನ್ನೆ ಕಾಲೇಟಾಗಿತ್ತಲ್ಲ ಇದೆಲ್ಲ. ಹ್ಞೂ, ಇನ್ನೊಂದು ಮರಿ ಸತ್ತೋಯ್ತಂತೆ, ದಪ್ಪಗಿತ್ತಲ್ಲ ಅದು. ಕಸ ಅವರು ಮಾಡ್ತವ್ರೆ. ಇವನಿಗೆ ಫಸ್ಟ್ ಲಿಯೋ ಅಂತ ಮುಂಚೆ ನಮ್ಮ ಮನೇಲಿದ್ದವನು ಹೊಡೋಯ್ತಿದ್ದ ಬೇವರ್ಸಿ. ನಾನು ಮಾಡಿಬಿಟ್ರೆ ಒಂದು ಒಳ್ಳೆ ಬುದ್ಧಿ ಇಲ್ಲ ಇವನಿಗಂತೂ. ಈಗ ನೈಮರಿಗೆ ಫಸ್ಟ್ ಏಡ್ ಮಾಡೋಣ. ನನ್ಗೊಂದು ನೋಡಿ ಗೈಸ್ ಗೂಂಡ ನಮ್ಮಣ್ಣ ಚಿಕನ್ ಕುದಿನ ಹಾಗೂ ಬಿರಿಯಾನಿ ಮಾಡೋನಿ. ನಮ್ಮಪ್ಪ ಎಲ್ಲ ಬರ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣನ ಕೈ ಮಾತ್ರ ಟೇಸ್ಟ್ ಸೂಪರಾಗಿರುತ್ತೆ. ಮಾಡಿಟ್ಟವನೆ. ಏನು ಹೇಳ್ತಾರೆ ನಮ್ಮಮ್ಮ? ಅವ್ರು ಕ್ಯಾಮ್ರಾ ಹಿಡಿದ್ರೆ ಮಾತಾಡಲ್ಲ, ಕ್ಯಾಮ್ರಾ ಇಲ್ಲ ಅಂದಾಗ ಮಾತಾಡ್ತಾರೆ ಅವ್ರು. ಏನು ಮಾಡೋಣ? ಇನ್ನೊಂದು ನಮ್ಮ ಮನೇಲಿ ನನಗೆ ವೀಡಿಯೋಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ನಮ್ಮಮ್ಮ ಒಬ್ಬರೇ. ನಿಜ. ಅವ್ರಿಗೂ ಆದರೆ ಏನು ಗೊತ್ತಾ, ನಮ್ಮಮ್ಮಂಗೆ ಒಳ್ಳೆ ಮೂಡ್ ಇರಬೇಕು ನಾನು ವೀಡಿಯೋ ಮಾಡೋ ಟೈಮಲ್ಲಿ. ಖರಾಬ್ ಮೂಡಲ್ಲಿದ್ರು ಆದರೆ ಅವ್ರದ್ದು ಡಬಾರೇಲಿ. ನೋಡ್ರಿ ನಮ್ಮ ಬಾಸು ಹೆಂಗೋರೆ, ಒಳ್ಳೆ ಮೂಡಲ್ಲಿರ್ಬೇಕು ನಮ್ಮಮ್ಮ. ವೀಡಿಯೋ ಮಾಡೋ ವಿಷಯ ನಮ್ಮಮ್ಮ ಹೆಂಗೆ ಅಂದರೆ ಹೊರಗಡೆ ಫ್ರೆಶ್ಶು ಮೂಡಲ್ಲಿರಬೇಕು. ನಮ್ಮಪ್ಪ ಏನು ಮಾತಾಡಿರಬಾರ್ದು, ಜಗಳ ಆಡಿರಬಾರ್ದು. ಆ ಥರ ಇದ್ದರೆ ನಮ್ಮಮ್ಮ ಸಪೋರ್ಟ್ ನನಗೆ ಫುಲ್ಲು. ಅದೇ ನಮ್ಮಪ್ಪ ಏನಾರು ಹಂಗಲ್ಲ ಹಂಗೆ ಅದು ಇದು ಅಂದ್ಬಿಟ್ಟು ನಮ್ಮಮ್ಮಂದು ಮೂಡ್ ಆಫ್ ಆಗೋಗುತ್ತೆ. ನಮ್ಮ ಅಣ್ಣನೂ ಅಷ್ಟೇ ಕೆಲಸ. ಅವ್ನು ಕ್ಯಾಮ್ರಾ ಹಿಡಿತಿದ್ದಂಗೆ ಯಾಬಿಡ್ತಾನೆ. ನಾನು ಏನಾದ್ರು ಬಂದುಬಿಟ್ರೆ ನಂಗೆ ಐತೆ ಅವಾಗ ಇದು 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 ಅಂತ
ಆದರೆ ಮಾತ್ರ ಅವನ ಕೈಲಿ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ನಾನು ಕೋಜಿನ ಚಿಕನ್ ಮಾಡೋನೆ, ಇದರಲ್ಲಿ ಬಿರಿಯಾನಿ ಐತೆ, ಬಿಸಿ ಬಿಸಿ ಬಿರಿಯಾನಿ ಸಕಲಾಗಿ ಮಾಡ್ತಾನೆ ಮಾತ್ರ ನಮ್ಮ ಅಣ್ಣ ಅಡುಗೆನ. ನಾನು ಹೇಳೋದಂತ ಅಲ್ಲ, ಸೂಪರಾಗಿ ಮಾಡ್ತಾನೆ ಅವನು. ಇಲ್ಲ ಸಖತ್ತಾಗಿತ್ತು ಮಾತ್ರ ಬಿರಿಯಾನಿ, ಸೂಪರಾಗಿತ್ತು. ನಾನು ಅದು ರಿವ್ಯೂ ತಿನ್ಕೊಂಡು ಕೊಡೋಣ ಅಂದ್ಕೊಂಡೆ. ನಾವೆಲ್ಲ ಒಟ್ಟಿಗೆ ಕೂತಿರ್ತೀವಲ್ಲ, ನಮ್ಮ ಅಣ್ಣ ನಮ್ಮ ವೀಡಿಯೋದಲ್ಲಿ ವ್ಲಾಗ್ಸಲ್ಲಿ ಬರೋದಕ್ಕೆ ಇಷ್ಟಪಡಲ್ಲ, ಅದಕ್ಕೇ ನಾನು ಅವಾಗ ವೀಡಿಯೋ ಮಾಡಲಿಲ್ಲ. ಇವಾಗ ಲಿಯೋ ಊಟ ತೊಗೊಂಡೋಗ್ತಾಯಿದ್ದೀನಿ, ಒಂದೇ ಅವ್ರ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಇದು ತಪ್ಪಲಿನ, ಅವ್ನಿಗೆ ಊಟ ಹಾಕ್ಬಿಟ್ಟು ಅವನ ಹತ್ರನೂ ರಿವ್ಯೂ ಕೇಳೋಣ ಹೆಂಗೈತೆ ಅರ್ಶಿಯನ್ನ ಮಾಡಿರೋದು ಬಿರಿಯಾನಿ ಅಂತ. ಲಿಯಾ ಹೆಂಗಿತ್ತಾಯ್ತಾ ಬಿರಿಯಾನಿ? ಏನ್ ಮಕ ನೋಡ್ತೀಯ? ನಕ್ಕನ್ 2 ನಿಮಿಷ ಎಂಟಿ ಮಗನ ಸೈಡ್ ಗಿಟ್ಟೆ ಅನ್ಕೋ. ನನಗಿಂತ ದೊಡ್ಡ ರೌಡಿನೇ ಇಲ್ಲ ಕಣ ಬೆಂಗಳೂರಲ್ಲಿ. ಕಳ್ಸೋ, ಅದ್ ಯಾರನ್ನ ಕಳಿಸ್ತೀಯ? ಕಳ್ಸೋ. ಅವ್ನು ತಿಂದುಬಿಟ್ಟು ರಿವ್ಯೂ ಹೇಳ್ತಾ ಅಂತ ಗೈಸವನು. ನಾನು ಇದೆಲ್ಲ ಇಟ್ಬಿಟ್ಟು ಬರ್ತೀನಿ. ನಾನು ಮನೆ ಕಲ್ಸ್ಕೊಂಡ್ಬಂದಿರೋದು ಮೇಲ್ಗಡೆ, ಮೇಲೆ ಕೆಳಗೆ ಓಡಾಡೋದು ಹಾಗಲ್ಲ ಗೈಸ್. ನನ್ನ ಕೈಲಿ ಊಟ ತಿಂದಮೇಲೆ ಮೇಲೆ ಕೆಳಗೆ ಓಡಾಡೋದಂದರೆ ಇಷ್ಟ ಆಗಲ್ಲ ನನಗೆ. ಶಿವಿ ಇಲ್ಲೊಳ್ಳೆ ನೋಡಿ ಗೈಸ್, ಅವಳು ತಿಂದ್ಲು ಬಿರಿಯಾನಿನ. ಕೈತೆ ಇವಾಗ ಸ್ವಲ್ಪ ಹೊರಗಡೆ ಹೋಗಿ ಕೆಲಸ ಮಾಡೋದು. ಬೆಳಗ್ಗೆಯಿಂದ ಏನಂದರೆ ಏನು ಕೆಲಸ ಮಾಡಿಲ್ಲ ನಾನು. ಕೆಳಗೋಗಿ ಕೆಲಸ ಮಾಡಬೇಕು. ನಾನು ಮಾತಾಡ್ತಾ ಅವಳು ಇವಳು ಅಂದ್ಬಿಡ್ತೀನಿ ಡಿಕ್ಕಿಗೆಲ್ಲ. ಬೇಜಾರು ಮಾಡ್ಕೊಂಬಿಡಿ. ಚಿಕ್ಕಿ ಸಖತ್ತಾಗಿತ್ತು ಮಮ್ಮಿ ಬಿರಿಯಾನಿ ಮಾತ್ರ. ಲಿಯೋಗೆ ಹಾಕ್ತಿದ್ದೀವಿ. ಅವ್ನು ನನ್ನ ಇವಾಗ ಹೋಗಕ್ಕೆ ಬಿಡಲ್ಲ, ನನ್ನ ಹಂಗಾಸಿಂದ ಬರಬೇಕು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್.